ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಹುಣ್ಣಿಮೆ, ಕಾರುಣ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ. ಸನ್ನಿಗೆ ಸ್ಕೂಲಿಗೆ ಕಳಿಸಿದ್ದೀನಿ. ಒಂದು 5-6 ದಿನದಿಂದ ಲಾಗ್ ಮಾಡಿಲ್ಲ. ಸನ್ನಿಗೆ ತುಂಬಾ ಹುಷಾರಿರಲಿಲ್ಲ, ಹಾಗಾಗಿ ಅದ್ರ ಮಧ್ಯೆ ನನಗೆ ಲಾಗ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅವನು ಇವತ್ತು ಹುಷಾರಾಗಿದ್ದಾನೆ, ಸ್ಕೂಲಿಗೆ ಕಳಿಸಿದ್ದೀನಿ ಅವನಿಗೆ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಲ್ಲರೂ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಆಗಿದೆ ನೋಡಿ ಕೆಲಸ. ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ಬನ್ನಿ, ಆಯಿತಾ? ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದೀವ, ಇಲ್ಲಿ ಹಿಂದ್ಗಡೆನೆ ಸಿಂಕ್ ಹಿಂದ್ಗಡೆನೆ ಒಂದು ಇದಕ್ಕೂ ಸಿಂಕಿಗಂತ ನೀರು ಹೋಗೋಕ್ಕಂತೇಳಿ ಒಂದು ಹೋಲ್ ಕೊಟ್ಟಿದ್ರ. ಅಲ್ಲಿ ನೋಡಿ ನಾವು ಅದು ಇಟ್ಟಿದ್ದೀವಲ್ಲ, ಸೌಂಡ್ ಕೇಳಿಸ್ಕೊಳ್ಳಿ. ಅದು ಇವಾಗ ಸೌಂಡ್ ಮಾಡಲ್ಲ. ಅಲ್ಲೇನು ಮಾಡಿದ್ದೀವಿ, ಒಂದು ಚಿಕ್ಕದು ಒಂದು ಏನಪ್ಪ ಅಂದ್ರೆ ಸ್ಟೀಲಿನ ಟೋಪನ್ ಥರ ಇಟ್ಟು ಸುತ್ತ ವೈಟ್ ಸಿಮೆಂಟ್ ಮಾಡಿದ್ದೀವಿ. ಯಾವಾಗ ಬೇಕಾದರೂ ಕಿತ್ಕೋಬೋದು, ನಾವು ಕಿತ್ಕೋಕ್ಕೂ ಈಸಿ ಆಗುತ್ತೆ. ಬಟ್ ಏನಾಗ್ತಿದೆ ಅಂತಂದರೆ ಅಲ್ಲಿ ಇಲಿ ಇದೆ ಅಲ್ವಾ, ಒಂದು ದೊಡ್ಡದು ಇಲಿ ಬರ್ತಾ ಇದೆ, ಆಯಿತಾ? ಅದು ಪ್ಲಾಸ್ಟಿಕ್ಕಿಂದು ಅವರು ನಲ್ಲಿ ಹೋಗೋಕ್ಕಂತೇಳಿ ಪ್ಲಾಸ್ಟಿಕ್ಕಿಂದು ಕ್ಯಾಪ್ ಹಾಕಿದಾರಲ್ವ, ಅದನ್ನೆಲ್ಲ ಕಟ್ ಮಾಡಿ ಸುತ್ತ ಎಲ್ಲ ತಿಂದಾಕಿ ಹೊರಗಡೆ ಬಂದಿತ್ತು ಅದು. ಸೊ ಪ್ಲಾಸ್ಟಿಕ್ ಸೇಫ್ ಅಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಈ ಸಿಂಕ್ನ ನಾವು ಯೂಸ್ ಮಾಡ್ಕೊಳ್ಳಲ್ಲ, ಹಂಗಾಗಿ ಅದಕ್ಕೆ ನಾವು ಕ್ಯಾಪು ಅಂದರೆ ಒಂದು ಸ್ಟೀಲಿಂದ ಟೋಪನ್ ಮುಚ್ಚಿ ಅದಕ್ಕೆ ಸುತ್ತ ಸಿಮೆಂಟ್ ಮಾಡಿ ಲಾಸ್ಟಿಗೆ ಅದು ಬರದೇ ಇರಲಿ ಅಂತೇಳಿ ವೇಟಿಗೆ ಅಂತೇಳಿ ಪೇಂಟಿಂದ ಒಂದು ಬಾಕ್ಸ್ ಇಟ್ಟಿದ್ದೀವಿ. ಅಂದರೂ ಕೂಡ ಸೌಂಡ್ ಮಾಡುತ್ತೆ ಗೊತ್ತಾ, ಅದು ಟಕ 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 ಅಂತ ಕಡಿತಾ ಇರುತ್ತೆ. ಅದಷ್ಟು ಟ್ರೈ ಮಾಡ್ತಾ ಇದೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಶೆಡ್ ಇದೆ ಅಲ್ವಾ, ಅಲ್ಲಿ ಶೀಘ್ರ ಅಂದರೆ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ ಅಲ್ವಾ, ಹಂಗಾಗಿ ಅಲ್ಲಿಂದ ಸ್ವಲ್ಪ ಹಲ್ಲಿಗಳು ಬರ್ತಾ ಇದ್ದಾವೆ. ನನಗೆ ಭಯ, ಹಲ್ಲಿ ಜೊತೆಗೆ ಏನಾದರೂ ಬಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಮ ಮನೆ ಬಂದುಬಿಟ್ಟು ಫುಲ್ ಸೇಫ್ ಇದೆ, ಹಂಗಾಗಿ ಏನೂ ಬರಲ್ಲ. ಎಲ್ಲ ಇಂಟಿಲೇಟ್ರ್ ಕೂಡ ಇಲ್ಲ ಮನೆಗೆ, ಬಟ್ ಎಲ್ಲ ಜಾಲರಿ ಸಿಸ್ಟಮ್ ಇದೆ ಮನೆಯೆಲ್ಲ, ಹಾಗಾಗಿ ಏನೂ ಬರಲ್ಲ. ಅಂದ್ರೂ ನಮ್ಮ ಸೇಫ್ಟಿಯಲ್ಲಿ ನೋಡಿ ಗ್ಯಾಪಲ್ಲಿ ಒಂದು ಹೋಲ್ ಮಾಡಿಬಿಟ್ಟಿತ್ತು. ಆ ಹೋಲಿಂದ ಏನು ಬೇಕಾದರೂ ಬರ್ಬೋದಾಗಿತ್ತು. ನೋಡಿ ಅದು ಸೌಂಡ್ ಮಾಡ್ತಾ ಇರ್ತಲ್ವ, ಅದನ್ನು ಕೇಳಿ ಹೇಳ್ದೆ ಅಷ್ಟೇ. ಆ್ಯಂಡ್ ಬನ್ನಿ ಬೆಳಗ್ಗೆ ಎದ್ಬಿಟ್ಟು ಸನ್ನಿನ ಸ್ಕೂಲಿಗೆ ಕಳಿಸಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಬೆಡ್ನ ಇಷ್ಟು ದಿನ ಬೆಡ್ಡೆಲ್ಲ ತೊಗೊಂಡು ಬಂದಿದ್ವಲ್ಲ, ಬೆಡ್ಡೆಲ್ಲ ಇಲ್ಲೆಲ್ಲ ಬಿದ್ದು ಒದಾಡ್ತಾ ಇತ್ತು. ಅದಕ್ಕೆ ಒಂದು ಶಿಫ್ಟ್ ಮಾಡೋಣ ಅಂತ ಈ ಕಡೆ ಮಾಡಿ ಈ ಥರ ಇಟ್ಟಿದ್ದೀವಿ. ಆ್ಯಂಡ್ ನೋಡಿ ಸನ್ನಿಗೆ ಕ್ಯಾಲೆಂಡ್ರ್ ಕೂಡ ಹಾಕಿದ್ದೀನಿ ತಂದು. ತುಂಬಾ ದಿನ ಆಗಿತ್ತು ತರಿಸಿ, ಬಟ್ ನೇತಾಕಕ್ಕೆ ಹಾಕಿರಲಿಲ್ಲ. ಅವನಿಗೆ ಜಾಸ್ತಿ ಅಂದರೆ ಸ್ವಲ್ಪ ಅವನು ನಂಬರ್ಸಲ್ಲಿ ಸ್ವಲ್ಪ ಡೌನ್ ಇದ್ದಾನೆ, ಅಷ್ಟು ಬೇಗ ಫೈಂಡ್ ಔಟ್ ಮಾಡಲ್ಲ. 10ವರೆಗೆ ಹೇಳ್ತಾನೆ, ಅದಕ್ಕೆ ಮೀರಿ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನೋಡ್ತಾ ಇರಲಿ ಅಂದ್ಬಿಟ್ಟು ಮೇನ್ ನಂಬರ್ಸ್ದೆ ಮೇಲ್ಗಡೆ ಹಾಕಿದ್ದೀನಿ. ಇನ್ನು ಕೆಳಗಡೆ ನಾರ್ಮಲ್ ಆಗಿ ABCD ಅವನಿದ್ರಲ್ಲೆಲ್ಲ ಫುಲ್ ಹುಷಾರೆ. ಆ್ಯಂಡ್ ಹಿಂದಿ ಈ ಥರ ಎಲ್ಲ ಚಾರ್ಟ್ ತರಿಸಿ ಹಾಕಿದ್ದೀನಿ. ಇದು ನೋಡಿ ಅವನೇ ಹಾಕ್ಕೊಂಡಿದ್ದಾನೆ. ಇದನ್ನು ತಗೊಂಡು ಆಟ ಆಡ್ತಾನೆ, ಮತ್ತೆ ಪ್ಯಾಕ್ ಮಾಡಿ ಅದನ್ನು ಅದರೊಳಲ್ಲೇ ಇಟ್ಬಿಡ್ತಾನೆ. ಈ ಥರ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಇದನ್ನು, ಅಂದರೆ ಸೇಫ್ ಆಯಿತು, ಬೀಳೋ ಚಾನ್ಸಸ್ ಇಲ್ಲ ಅಂದ್ಬಿಟ್ಟು. ಚಿಕ್ಕದಾಗಿ ಅವನದು ಎಲ್ಲ ಸಾಮಾನು ಈ ಥರ ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿನಿ. ಇಲ್ಲಿ ಸ್ವಲ್ಪ ಎಷ್ಟು ಸ್ಪೇಸ್ ಉಳಿಯುತ್ತೆ ಅಂದ್ಬಿಟ್ಟು. ಬನ್ನಿ ಸದ್ಯಕ್ಕೆ ಇವತ್ತಂತೂ ನಾರ್ಮಲ್ ಆಗಿ ಏನು ಕೆಲಸ ಇಲ್ಲ, ಹೇಗಿರೋದಾಗಿ ತೋರಿಸ್ತಾ ಇದ್ದೀನಿ. ತುಂಬ ದಿನನೇ ಆಗಿತ್ತಲ್ವ ಲಾಗ್ ಮಾಡಿಲ್ಲ ಅಂದ್ಬಿಟ್ಟು, ಆ್ಯಂಡ್ ಹಂಗಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸಾಯಂಕಾಲ ಬಂದುಬಿಟ್ರೆ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತಂತ ಅಂದ್ಬಿಟ್ಟು. ಆ್ಯಂಡ್ ಬನ್ನಿ ಹಂಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸನ್ನಿಗೆ ಸ್ಕೂಲಿಗೆ ಕರ್ಕೊಂಡು ಬರೋಕ್ಕೆ ಹೋದರೆ ವಿಡಿಯೋ ಮಾಡಿರ್ತೀನಿ. ಆ್ಯಂಡ್ ನಿನ್ನೆ ಕೂಡ ನಮ್ಮ ಮನೆಗೆ ಬಂದಿದ್ಲ, ಅದರದ್ದೊಂದು ಆಟ ಆಡಿದ ವಿಡಿಯೋ ತಗೊಂಡಿದ್ದೀನಿ. ಅದನ್ನು ಇದೇ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಸೌಂಡ್ ಮಾಡ್ತಿರೋದು ನೋಡ್ತಿರ್ಬೋದು ನೀವು, ಕೇಳಿಸ್
ಅದಕ್ಕೆ ಗೊತ್ತಾಗ್ಬಿಡುತ್ತೇನೋ, ಒಟ್ಟು ಸೌಂಡೇ ಮಾಡಲ್ಲ. ಆ ಟೈಮಲ್ಲಿ ಮಿಕ್ಕಿದ ಟೈಮಿಗೆಲ್ಲ ಸೌಂಡ್ ಮಾಡುತ್ತಾ. ಬಟ್ ರಿಸ್ಕ್ ಏನಿಲ್ಲ, ಆಲ್ರೆಡಿ ಅದನ್ನು ಸೇಫಾಗಿ ನಾವು ಕ್ಲೀನ್ ಅದು ಮಾಡಿಬಿಟ್ಟಿದ್ದೀವಿ. ಒಂದು ಸ್ಟೀಲ್ದು ಟೋಪನ್ ಹಾಕಿ ಅದರ ಸುತ್ತ ಸಿಮೆಂಟ್ ಮಾಡಿ ಅದ್ರ ಮೇಲೆ ಒಂದು ಇಟ್ಟಿದ್ದೀವಿ, ಬರೋಕ್ಕೆ ಚಾನ್ಸೇ ಇಲ್ಲ. ಬಟ್ ಸೌಂಡ್ ಆಗ್ತಾ ಇರುತ್ತಲ್ವ ಅದು ಏನಂದರೆ ಇಲ್ಲಿ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದೆ. ಅದು ಇನ್ನೇನು ಸ್ಟೀಲ್ ಟೋಪನ್ ಇದೆ ಅಲ್ವಾ, ಅದನ್ನು ಪ್ಲಾಸ್ಟಿಕ್ ಟೋಪನ್ ಅಂದ್ಕೊಂಡಿದೆ, ಏನೋ ಗೊತ್ತಿಲ್ಲ. ಅದನ್ನು ಹಿಂಗೆ ತಿನ್ನೋಕ್ಕೆ ಟ್ರೈ ಮಾಡುತ್ತೆ. ಬರ್ತಾಯಿಲ್ಲ ಪಾಪ. 2 days 3 daysಲಿಂದ ಮನೇಲಿ ಬರ್ತಾ ಇತ್ತಾಯ್ತಾ. ಬಂದೆಲ್ಲ ದೇವ್ರ ಮನೇಲಿ ಕುಂಕುಮ ಅದೆಲ್ಲ ರಾತ್ರಿ ನಾನು ಮಲ್ಕೊಂಡಿರೋ ಟೈಮಿಗೆ ದೇವ್ರ ಮನೇಲೆಲ್ಲ ಕುಂಕುಮ ಚೆಲ್ಲಿ, ಅಡುಗೆ ಮನೇಲೆಲ್ಲ ನಾನು ಏನು ಡೆಕೋರ್ ಐಟಮ್ ಎಲ್ಲ ಇಟ್ಟಿದ್ದೀನಲ್ವಾ, ಅದನ್ನೆಲ್ಲ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇತ್ತದು. ನಾನು ಏನು ಬರ್ತಾಯಿದೆ ಮನೇಲಿ ಅಂಥೇಳಿ ನನಗೆ ಭಯ. ಆಮೇಲೆಲ್ಲ ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದೆ. ಅದು ಮನೆ ಮೀನ್ಸ್ ಪೈಪ್ ಕನೆಕ್ಷನ್ಲಿಂದ ಒಳಗಡೆ ಬರ್ತಾಯಿತ್ತು. ಅದಕ್ಕೊಂದು ಗತಿ ಕಾಣಿಸಿದ್ದೀವಿ. 1 2 days 3 days ಆಯಿತು. ಇವಾಗ ಏನಿಲ್ಲ, ಫುಲ್ ಸೇಫ್ ಇದೆ. ಸನ್ನಿ ಹೊಸ ಟಾಯ್ಸ್ ನೋಡಿ. ಏನೇನು ಮಮ್ಮಿ? ಸ್ಪೈಡರ್ ಮ್ಯಾನ್. ಇದು ಯಾರು? ಇದು ಐರನ್ ಮ್ಯಾನ್. ಇದು ಸ್ಪೈಡರ್ ಮ್ಯಾನ್. ಇದು ಐರನ್ ಮ್ಯಾನ್. ಇದು ಹಂಗ. ಇದು ಏನೋ ಆಕ್ಷನ್ ಮಾಡಿದ. ಇದು ಐರನ್ ಮ್ಯಾನ್. ಅದನ್ನ ಐರನ್ ಮ್ಯಾನ್. ಹಾರ್ಟ್ನಾಗ ಲೈಟ್ ಬರುತ್ತ. ಹಾರ್ಟಲ್ಲಿ ಲೈಟ್. ಇವರು ಹುಡುಗಿಯರ್ನ ಕರ್ಕೊಂಬಂದಿಲ್ಲೇನ? ಬರೀ ಹುಡುಗರಷ್ಟೇ ಬಂದವಲ್ಲ. ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ನಿಮ್ ಗರ್ಲ್ ಫ್ರೆಂಡ್ಸ್? ಇಂಥ ರಾಕ್ಷಸರಿಗೆ ಯಾರು ಗರ್ಲ್ ಫ್ರೆಂಡ್ಸ್? ಎಲ್ಲಿ ಸ್ಟಾರ್ಟ್ ಮಾಡ್ಬೇಕಲ್ಲೇ? ಓ, ಹಾರ್ಟಿಗೆ ಬಾಲ್. ಸನಿ ಖುಷಿ ಆಯ್ತಾ? ನನಗೇನು ತಂದಿಲ್ಲಲ್ಲ. ಇನ್ನೇನು ಗೊತ್ತಾ, ಮುಖ ಎಲ್ಲ ಒಂದು ಸ್ವಲ್ಪ ನೋಡಿ, ಇಲ್ಲೆಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಥರ ಆಗಿದೆ ಅಲ್ವಾ. ಹಾಗಾಗಿ ಟೊಮೊಟೊ ಸ್ಕ್ರಬ್ ಮಾಡಿಕೊಂಡು, ಆಮೇಲೆ ಒಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಹೇಳ್ತೀನಿ. ನನಗೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ತುಂಬ ದಿನದಿಂದನೂ ಇದನ್ನು ಮಾಡ್ತಿರೋದು, ಆಯಿತಾ. ನೋಡಿದ್ರೆ ಮೊನ್ನೆ ನಾನೆಲ್ಲ ಸ್ವಲ್ಪ ಕ್ಯಾಮ್ರಾ ಮೊನ್ನೆ ನೋಡಿದ್ರೆ ಏನಾಯಿತು ಗೊತ್ತಾ, ನಾನು ಇದನ್ನ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತ ಅನ್ಕೊತೀನಿ ನಾನು ರೆಮಿಡಿನ. ಬಟ್ ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ನೋಡಿದೆ, ಅಲ್ಲೂ ಇದು ರೆಮಿಡಿ ಹೇಳ್ತಾಯಿದ್ರು. ನನಗೆ ಫುಲ್ ಖುಷಿ ಆಗೋಯಿತು. ಏನಪ್ಪ ಅಂತಂದರೆ, ಮೊದಲು ಇದನ್ನು ಟೊಮೊಟೊ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಒಂದು 10 minutes ಸ್ಕ್ರಬ್ ಮಾಡ್ಕೋಬೇಕಾ. ಆಮೇಲೆ ಕಟ್ಟಾಯಿತು. ರೆಮಿಡೀಸ್ ಬಗ್ಗೆ ಏನೋ ಹೇಳ್ತಾ ಇದ್ದೆ. ಬಟ್ ಸನ್ನಿ ಸ್ಕೂಲಲ್ಲಿ ಫೋನ್ ಮಾಡಿದ್ರು. ಸನ್ನಿಗೆ ಸ್ವಲ್ಪ ಹುಷಾರಿಲ್ಲ, ಅವನು ಬಾತ್ರೂಮ್ ನಾಲೆ ಮಾಡ್ಕೊಂಡ್ಬಿಟ್ಟಿದ್ನಲ್ವಾ. ಸನ್ನಿ ಸ್ಕೂಲಲ್ಲಿ ಫೋನ್ ಮಾಡಿದ್ರಲ್ವ, ಸನ್ನಿಗೆ ಸ್ಕೂಲಾಗಿ ಕರ್ಕೊಂಡು ಬರೋಕ್ಕೆ ಹೋದೆ. ಆ್ಯಂಡ್ ರೆಮಿಡಿನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸನ್ನಿ ಸ್ಕೂಲಲ್ಲಿ ಫೋನ್ ಮಾಡಿದ್ರಾಯ್ತಾ, ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಹಂಗಾಗಿ ಅದಕ್ಕೆ ಕರ್ಕೊಂಡು ಬಂದು ಆಮೇಲೆ ರೆಮಿಡಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನಿಗೆ ಊಟ ಮಾಡಿಸಿ ಎಲ್ಲ ಮಾಡಿಸಿ ಮತ್ತೆ ಸಿಗ್ತೀನಿ, ಆಯಿತಾ. ಈ ಥರ ಡೈಲಿ ಸ್ಕೂಲಿಂದ ಬಂದಮೇಲೆ ಸನ್ನಿಗೆ ಸ್ನಾನ ಮಾಡಿಸ್ತೀನಿ. ಯಾಕಂದರೆ ಸುಮ್ಮನೆ ಬೆವ್ತಿರ್ತಾನ, ಏನೋ ರೀಸನ್ಗೆ ಸ್ನಾನ ಮಾಡಿಸ್ತೀನಿ ಅವನಿಗೆ ನಾನು. ಸಾರಿ, ಆಗಲೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸನ್ನಿ ಸ್ಕೂಲಿಂದ ಕರ್ಕೊಂಡು ಬಂದಲ್ವಾ, ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಗಲೇ ತೋರಿಸಿದಾಗೆ ಟೊಮೊಟೊನ ಸ್ವಲ್ಪ ಫ್ರಿಜ್ಜಲ್ಲಿ, ಆಲ್ಮೋಸ್ಟ್ ಅಲ್ಲಿ ಟೊಮೊಟೋಸ್ನ ಫ್ರಿಜ್ಜಲ್ಲೇ ಇಟ್ಟಿರ್ತೀವಿ, ಕೆಲವೊಬ್ರು ಇಡಲ್ಲ.
ನಾವೇನಪ್ಪ ಅಂದರೆ ಫೇಸಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಈ ಥರ ಹಾಫ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರಿ, ಒಂದು 10 ಮಿನಿಟ್ಸ್ ಇಟ್ಟಿರಿ. ಅದು ಸ್ವಲ್ಪ ಕೋಲ್ಡ್ ಆಗುತ್ತಲ್ವ, ಅವಾಗೆಲ್ಲ ಫೇಸ್ಗೆಲ್ಲ ಒಂದು 10 ಮಿನಿಟ್ಸ್ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನೋಡಿ, ನಂದು ಬಿಫೋರ್ ಫೇಸ್ ಯಾವ ಥರ ಇದೆ ಅಬ್ಸರ್ವ್ ಮಾಡ್ತಿರ್ಬೋದು. ಒಂದು ಸ್ವಲ್ಪ ಡಲ್ ಅನಿಸ್ತಾ ಇದೆ. ಆಮೇಲೆ ನಿಮಗೆಲ್ಲನೂ ಕ್ರೀಮ್ ಹಚ್ಕೊಂಡ ತಕ್ಷಣವೇ ನಾನೇನು ಪ್ಯಾಕ್ ಹಾಕ್ಕೊತೀನಲ್ವ, ಆ ಪ್ಯಾಕ್ ಹಾಕ್ಕೊಂಡು ಮತ್ತೆ ವಾಶ್ ಮಾಡ್ಕೊಂಡ ತಕ್ಷಣವೇ ಆಫ್ಟರ್ ನನ್ನ ಸ್ಕಿನ್ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ ನಿಮಗೆ ಇದೇ ಲಾಗಲ್ಲಿ. ನೋಡಿ, ಇದನ್ನೇನಿರುತ್ತಲ್ವ, ನೀವು ಸ್ವಲ್ಪ ಕಡಿಮೆ ಆದರೂ ತೊಗೋಬೋದು. ನಾನು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಟೊಮೊಟೊ. ಇಷ್ಟು ವೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ, ಇದು ಅರ್ಧ ಸಾಕಾಗುತ್ತೆ. ನಾನು ಸ್ವಲ್ಪ ಕೈಗೆಲ್ಲ ತಿಕ್ಕೋಬೇಕಂತೇಳಿ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಈ ಥರ ಸ್ವಲ್ಪ ರಸನ ಹಿಂಡಿ ಸ್ವಲ್ಪ ಫೇಸಿಗೆ ಈ ಥರ ನೋಡಿ, ಈ ಥರ ಎಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಒಂದು 10 to 15 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನಿಮಗೆ ಕಮ್ಮಿ ಅಂದರೆ 5 ಮಿನಿಟ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಕಿಗೆಲ್ಲ ಮಾಡ್ಕೊಳ್ಳಿ, ಏನಾಗಲ್ಲ. ಮನೆಯದೇ ಅಲ್ವಾ ಇದು, ವೆಜಿಟೇಬಲ್, ಏನಾಗಲ್ಲ. ಡಾರ್ಕ್ ಸರ್ಕಲ್ಸ್ ಯಾರ್ಯಾರಿಗಿರುತ್ತೆ ಅವರೆಲ್ಲ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಅನಿಸುತ್ತೆ. ಫುಲ್ ಸ್ಕ್ರಬ್ ಮಾಡ್ಕೊಂಡ ತಕ್ಷಣ ಸಿಗ್ತೀನಿ, ಆಯಿತಾ? ನೋಡಿ, ಈ ಥರ ನಾನು ಒಂದು 5 ಮಿನಿಟ್ಸ್ ಅಷ್ಟೇ ಮಾಡ್ಕೊಂಡದ್ದು, ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ. 5 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ಪ್ಯಾಕ್ ಹೆಂಗೆ ಹಾಕ್ಕೊಳ್ಳೋದಂತೇಳಿ ತೋರಿಸ್ತೀನಿ. ನಾನು ಏನು ಮಾಡ್ಕೊತಿದ್ದೀನಿ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ. ನೀವು ಮಾಡ್ಕೊಳ್ಳಿ ಅಂತೇನು ಫೋರ್ಸೇಬಲ್ ಇಲ್ಲ. ಬಟ್ ಒಳ್ಳೆ ಅಂದರೆ ಫ್ರೆಶ್ ಆ್ಯಂಡ್ ಚೆನ್ನಾಗಾಗುತ್ತೋ ಅದಿದಾಗುತ್ತೋ. ಬನ್ನಿ, ಏನೇನು ಯೂಸ್ ಮಾಡ್ತೀನಿ ಅಂತೇಳಿ ಮೊದಲು ಇದನ್ನು ಇಷ್ಟೇ ಬಿಡ್ತೀನಿ. ಸ್ವಲ್ಪ ಹಾಗೆ ಬಿಡೋಣ, ಒಂದು 2 ಮಿನಿಟ್ಸು. ಆಮೇಲೆ ಅಷ್ಟೊತ್ತಿಗೆ ಪ್ಯಾಕ್ ರೆಡಿ ಮಾಡ್ಕೊತೀನಲ್ವ, ಆಮೇಲೆ ವಾಶ್ ಮಾಡಿ ಮತ್ತೆ ಅದನ್ನು ಹಾಕೋ. ನೋಡಿಲಿ, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಆ್ಯಂಡ್ ಸ್ವಲ್ಪ ಅರಿಶಿನ. ಅದಕ್ಕೆ ನಾನು ಆಗಲೇ ಅರ್ಧ ಯೂಸ್ ಮಾಡಲಿಲ್ಲ, ಅರ್ಧ ಕಟ್ ಮಾಡಿಟ್ಟಿದ್ದೆ. ಅದನ್ನು ಇದಕ್ಕೆ ನಾನು ಹಿಂಡ್ತಾ ಇದ್ದೀನಿ. ರಸ ನೋಡಿ, ಟೊಮೊಟೊ ರಸ. ಇವಾಗ ಸ್ವಲ್ಪ ಟೊಮೊಟೊ ಕಾಸ್ಟ್ಲಿ ಆಗಿದ್ದಾವೆ. ಏನಾದರೂ ಸ್ವಲ್ಪ ಜಾಸ್ತಿ ಹೆಚ್ಚಿಟ್ಟು ನಾವು ಬಿಟ್ಟಿರ್ತೀವಲ್ವ ಫ್ರಿಜ್ಜಲ್ಲಿ ಇಟ್ಟು, ಆ ಥರದ್ದು ಟೊಮೊಟೊ ಇದ್ದು ತಗೊಂಡು ಮಾಡಿ, ಪರವಾಗಿಲ್ಲ. ಆಮೇಲೆ ಇದಕ್ಕೆ ಟೊಮೊಟೊ ರಸ ಹಾಕ್ಕೊಂಡ ತಕ್ಷಣವೇ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೋಬೇಕು. ಹಾಕ್ಕೊಂಡು ಸಿಗ್ತೀನಿ. ಒಂದು ಸ್ಪೂನು, 1 ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ಏನಿಲ್ಲ. ನೋಡಿ, ಅಲೋವೆರಾ ಜೆಲ್ ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದನ್ನು ಇದರಲ್ಲಿ ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ನಾಲ್ಕೇ 4 ಇಂಗ್ರೀಡಿಯೆಂಟ್ಸ್ ನೋಡಿ. ಒಂದು ಅಲೋವೆರಾ ಜೆಲ್ಲು, ಆಮೇಲೆ ಅರಿಶಿನ, ಕಡಲೆ ಹಿಟ್ಟು, ಸ್ವಲ್ಪ ಟೊಮೊಟೊ ರಸ ಕಲಿಸ್ಕೊಂಡ್ರೆ ಈ ಥರ ಪೇಸ್ಟ್ ಬರುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ಪ್ಯಾಕ್ ಮಾಡಿಕೊಂಡು ನೋಡಿ, ಸ್ವಲ್ಪ ಮಾತ್ರ ಕಲಿಸ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಅಂದರೆ ಮಿಕ್ಕೋಗ್ಬಿಡುತ್ತೆ. ಇದಿಷ್ಟು ನನ್ನ ಫೇಸಿಗೆ ಆಗುತ್ತೆ, ನೆಕ್ಕಿಗೆಲ್ಲ ಇಲ್ಲಿವರೆಗೂ ಚೆನ್ನಾಗಿ ನೀಟಾಗಿ ಆಗುತ್ತೆ. ನೋಡಿ, ಇದಿಷ್ಟು. ಫೇಸ್ ವಾಶ್ ಮಾಡ್ಕೊಂಡು ಬಂದು ಸಿಗ್ತೀನಿ ಮತ್ತೆ. ಫೇಸ್ ವಾಶ್ ಮಾಡ್ಕೊಂಡು ಬಂದಾಯಿತು. ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲೇ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡೆ ತೋರಿಸ್ತೀನಿ ನಿಮಗೆ ಕ್ಯಾಮ್ರಾದ ಮುಂದೆ.
ಚೆನ್ನಾಗಿರುತ್ತೆ ಅಂದರೆ ಫುಲ್ ಸ್ಕಿನ್ನಿಗೆ ಫ್ರೆಶ್ನೆಸ್ ಕೊಡ್ತಾರೆ ಹೇಳ್ಬೋದು. ನನಗೆ ಯಾವಾಗ ನೋಡಿದ್ದೀನಿ ಬಟ್ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಆಗಿದೆ ಅಂತ ನನ್ನ ಶಾಪ್ ನಾನು ನೋಡ್ತೀನಿ ಅನ್ಕೊಂಡಿದ್ದೀನಿ. ಸ್ಕಿನ್ನು ಅಷ್ಟು ಸುಂದರ ತುಂಬ ಸುಂದರತೆ ನೀವು ಕೂಡ ಅಷ್ಟೇ ಇದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಏನು ಯಾವುದೇ ಸಾಧ್ಯ ಬೇರೆ ಸಾಕು ಆಮೇಲೆ ಮಾಡಿ ಫ್ಯಾಮಿಲಿ ಎಲ್ಲ ಇರ್ತಾರೆ ಬಟ್ ಈಗ ನಾನು ಇವಾಗ ಡೈಲಿ ಅಂದರೆ ನನಗೆ 2 ವೀಕ್ 1 ವೀಕ್ ಟೈಮು ಅದಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ ಸ್ಕಿನ್ನು. ನಾನು ಹೋಗಿ ಕೆಳಗಡೆ ಒಳ್ಳೆ ಮಾಡ್ಬಿಟ್ಟು ಎಲ್ಲ ಕೇಳ್ತೀನಿ ಆಗ ಡೈಲಿ ಮಾಡಿ ನಾನು ಯಾವಾಗ ಫ್ರೀ ಇದೆ ಇನ್ನಷ್ಟು ಸುಮ್ಮನೆ ಜಾಸ್ತಿ ಕಲ್ಸ್ಕೊಂಡು ವೇಸ್ಟ್ ಮಾಡೋದು ಸಾಕು ಸಣ್ಣ ಟೇಸ್ಟ್ ಕಟ್ಲೆಟ್ ಒಂದಿಗೆ ಅರ್ಶನ ಆ್ಯಂಡ್ ಸ್ವಲ್ಪ ಅದರಲ್ಲ ಆ್ಯಂಡ್ ಮತ್ತೆ ಸ್ವಲ್ಪ ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನೊಂದು 15 ಮಿನಿಟ್ಸ್ ಬಿಟ್ಟು ಮತ್ತೆ ಸಿಗ್ತೀನಿ. 15 ಮಿನಿಟ್ಸ್ ಆಯಿತು ನೋಡಿ, ಈ ಥರ ಎಲ್ಲನೂ ಒಣಗೋಗಿದೆ. ಇದೊಂದಿಷ್ಟು ಒಣಗಬೇಕು, ಅದು ಸಾಕು. ಇಲ್ಲೆಲ್ಲ ಜಾಸ್ತಿ ಹಾಕ್ಕೊಂಡಿದ್ನಲ್ವ, ಫುಲ್ಲು ಫೇಸ್ ವಾಶ್ ಮಾಡ್ಕೊಂಡು ಬಂದು ಸಿಗ್ತೀನಿ. ಮಾತಾಡೋಕ್ಕೂ ಬರ್ತಾ ಇಲ್ಲ, ಎಲ್ಲ ಇದಾಗಿದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದು ಸಿಗ್ತೀನಿ ಆಯಿತಾ. ವಾಶ್ ಮಾಡ್ಕೊಂಡು ಬಂದೆ. ನೋಡ್ತಿರ್ಬೋದು ಬಿಫೋರ್ ಆಫ್ಟರ್ ಸ್ಕಿನ್. ನಾನು ಯಾವುದೇ ರೀತಿ ಸೋಪ್ ಯೂಸ್ ಮಾಡಿಲ್ಲ, ಸುಮ್ಮನೆ ಜಸ್ಟ್ ಮುಖ ತೊಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಸುಮ್ಮನೆ ನಾನು ಇದು ಮಾಡ್ಕೊತ ಇದ್ನಲ್ವ, ಪ್ಯಾಕ್ ಹಾಕ್ಕೊತ ಇದ್ನಲ್ವ, ಹಾಗೆ ನಿಮ್ಮ ಜೊತೆನೂ ತೋರಿಸ್ಕೊಂಡೆ. ನೀವು ಯೂಸ್ ಮಾಡಬೇಕಂತೇನಿಲ್ಲ, ಬಟ್ ಚೆನ್ನಾಗಿದೆ ಅಂಥೇಳಿ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿದೆ ಅಂಥೇಳಿ ತೋರಿಸ್ತಿದ್ದೀನಿ ನೋಡಿ ಇವಾಗ ನೀವೇ. ಅಲ್ವಾ, ಒಂದೇ ವಾಶ್ಗೆ ಅಂದರೆ ಒಂಥರ ಫ್ರೆಶ್ನೆಸ್ ಅಂತೇನ್ಬೋದು. ವೈಟ್ನಿಂಗು ಆ ಥರ ಅಂತೇನಿಲ್ಲ. ಏನಪ್ಪ ಅಂದರೆ ಸ್ಕಿನ್ನಲ್ಲಿರೋ ಡಸ್ಟ್ ಏನಾಗುತ್ತೆ ಅಂದರೆ ಹೊರಟೋಗ್ಬಿಡುತ್ತೆ, ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಸ್ಕಿನ್ನು. ಏನಿರಲ್ಲ ಡಾರ್ಕ್ ಸರ್ಕಲ್ಸು ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಬಿಫೋರ್ ನೋಡಿ ಆಮೇಲೆ ನೋಡಿ. ಆ್ಯಂಡ್ ಇದೇ ಕ್ಯಾಮ್ರಾ ಇಲ್ಲೇ ನಿಂತ್ಕೊಂಡಿದ್ದೀನಿ, ಜಸ್ಟ್ ಚೇಂಜಸ್ ಆಗಿರೋದಷ್ಟೇ. ಈ ಥರ ವೀಕ್ಲಿ 2 ಟೈಮ್ ಮಾಡಿದರೆ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಡಸ್ಟ್ ಆಗಿರ್ಬೋದು. ಮೇನ್ ಸ್ಕಿನ್ನಲ್ಲಿ ಡಸ್ಟ್ ಇದ್ದರೆ ಏನಾಗ್ಬಿಡುತ್ತೆ ಅಂತಂದರೆ ಮೇನ್ ಆಗೋದೇ ಅದು. ಅವಾಗೇ ನಮಗೆ ಎಲ್ಲನೂ ಗಲೀಜೆಲ್ಲ ಸೇರಿಕೊಂಡು ಡಾರ್ಕ್ ಸರ್ಕಲ್ಸ್ ಎಕ್ಸ್ಟ್ರಾ ಆಗೋದು. ಮೊದಲು ಸ್ಕಿನ್ನ ನೀಟಾಗಿ ಇಟ್ಕೋಬೇಕು. ಜಸ್ಟ್ ನಾನು ಯೂಸ್ ಮಾಡ್ತಾ ಇದ್ನಲ್ವ, ಅದಕ್ಕೆ ತೋರಿಸಿದ್ದು. ಆ್ಯಂಡ್ ನೀವು ಯೂಸ್ ಮಾಡಬೇಕಂತೇನಿಲ್ಲ. ಇನ್ನೊಂದು, ಒಬ್ಬೊಬ್ರಿಗೆ ಅಲೋವೆರಾ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಎಕ್ಸಾಂಪಲ್, ನನಗೆ ಜೇನುತುಪ್ಪ ಅಡ್ಜಸ್ಟ್ ಆಗೋಲ್ಲ ಆಯಿತಾ. ಇಂಡಿರಿಯನ್ಸಲ್ಲಿ ಜೇನುತುಪ್ಪನೂ ಯೂಸ್ ಮಾಡ್ಕೊತಾರೆ, ಬಟ್ ಇದರಲ್ಲ. ಬಟ್ ಕೆಲವೊಂದರಲ್ಲಿ ಯೂಸ್ ಮಾಡ್ಕೊತಾರೆ. ಬಟ್ ನನಗೆ ಫೇಸ್ಗೆ ಜೇನುತುಪ್ಪ ಅಪ್ಲೈ ಮಾಡಿದ ತಕ್ಷಣವೇ ಚಿಕ್ಕ ಗಾದ್ರಿ ಅಂತಾರಲ್ಲ, ಅಂದರೆ ಸೊಳ್ಳೆ ಕಚ್ಚಿದಾಗ ಯಾವ ಥರ ಆಗುತ್ತೋ ಆ ಥರ ನನಗಾಗುತ್ತೆ. ಒಬ್ಬೊಬ್ಬರಿಗೆ ಅಲೋವೆರಾ ಜೆಲ್ ಆಗೋಲ್ಲ. ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇಷ್ಟೇ, ಮತ್ತೆ ಸಿಗ್ತೀನಿ.